ಪುಲಕೇಶಿ ಎರಡನೆಯವ, ದಕ್ಷಿಣ ಭಾರತದ ಗರ್ಜಿಸುವ ಸಿಂಹ. ಬದಾಮಿಯ ಕೆಂಪು ಕಲ್ಲು ಬೆಟ್ಟಗಳ ನಡುವೆ ಸೂರ್ಯ ನಿಧಾನವಾಗಿ ಉದಯಿಸುತ್ತಿದ್ದ. ಕೋಟೆಯ ಗೋಪುರದ ಮೇಲೆ ಕಾವಲುಗಾರನ ಶಂಖನಾದ ಮೊಳಗಿತು. ಇವತ್ತು ಸಾಮಾನ್ಯ ದಿನವಲ್ಲ. ಇಡೀ ವಾಗಾಪಿ ನಗರದಲ್ಲಿ ಒಂದು ವಿಭಿನ್ನ ತಣಿವು, ಉತ್ಸಾಹ, ಆತಂಕ, ಆಲ್ ಟುಗೆದರ್. ಅದು ಪುಲಕೇಶಿ ಎರಡನೆಯವರ ಪಟ್ಟಾಭಿಷೇಕದ ದಿನ. ರಾಜಕುಮಾರನಿಂದ ಮಹಾರಾಜನಾಗುವ ಕ್ಷಣ. ಪುಲಕೇಶಿ ಎರಡನೆಯವನು ಸಾಮಾನ್ಯ ರಾಜಕುಮಾರನಲ್ಲ. ಅವನ ಬಾಲ್ಯವೇ ಯುದ್ಧ, ತಂತ್ರ, ಶೌರ್ಯಗಳ ಮಧ್ಯೆ ಕಳೆದಿತ್ತು. ತಂದೆ ಕೀರ್ತಿವರ್ಮನ್ ನಿಧನವಾದ ನಂತರ ಸಾಮ್ರಾಜ್ಯ ಗೊಂದಲಕ್ಕೆ ಸಿಲುಕಿತ್ತು. ಮಾಮ ಮಂಗಳೇಶ ಸಿಂಹಾಸನವನ್ನು ಹಿಡಿದುಕೊಂಡ. ಆದರೆ ಪುಲಕೇಶಿಗೆ ತಿಳಿದಿತ್ತು, ಈ ಸಿಂಹಾಸನ ನನ್ನದು. ಚಾಲುಕ್ಯರ ರಕ್ತ ನನ್ನ ಶಿರಾವಾಸದಲ್ಲಿ ಹರಿಯುತ್ತಿದೆ. ರಕ್ತಸಿಕ್ತ ಯುದ್ಧ, ಸಿಂಹಾಸನದ ಹೋರಾಟ. ಇದು ಕೇವಲ ರಾಜಕೀಯ ಪೈಪೋಟಿಯಲ್ಲ, ಇದು ರಕ್ತ ಸಂಬಂಧಗಳ ಮಧ್ಯದ ಯುದ್ಧ. ಬದಾಮಿಯ ಸಮೀಪ ನಡೆದ ಯುದ್ಧದಲ್ಲಿ ಪುಲಕೇಶಿ ಎರಡನೆಯವನು ತನ್ನ ಮಾಮನ ಸೇನೆಯನ್ನು ಸೋಲಿಸಿದ. ಕತ್ತಿಗಳ ಝಣಝಣ, ಕುದುರೆಗಳ ಹಗ್ಗರಾಟ, ಯೋಧರ ಘೋಷಣೆ. ಕೊನೆಗೆ ಚಾಲುಕ್ಯರ ನಿಜವಾದ ವಾರಸುದಾರ ಸಿಂಹಾಸನ ಏರಿದ. ಪುಲಕೇಶಿ ಎರಡನೆಯವನು ಯುದ್ಧ ಭೂಮಿಯ ಚಕ್ರವರ್ತಿ. ರಾಜನಾಗುತ್ತಿದ್ದಂತೆಯೇ ಪುಲಕೇಶಿ ಎರಡನೆಯವನು ಒಂದು ಮಾತು ಹೇಳಿದ, ನಾನು ಕೇವಲ ಬದಾಮಿಯ ರಾಜನಲ್ಲ, ನಾನು ದಕ್ಷಿಣ ಭಾರತದ ಭವಿಷ್ಯ. ಅವನ ಗುರಿ ಸ್ಪಷ್ಟವಾಗಿತ್ತು. ಉತ್ತರದಲ್ಲಿ ಹರ್ಷವರ್ಧನ, ಪೂರ್ವದಲ್ಲಿ ವಂಗಿ, ದಕ್ಷಿಣದಲ್ಲಿ ಪಲ್ಲವರು. ಎಲ್ಲರೂ ಅವನ ಮಾರ್ಗದಲ್ಲಿದ್ದರು. ಹರ್ಷವರ್ಧನನಿಗೆ ನೀಡಿದ ಸವಾಲು. ಉತ್ತರ ಭಾರತದ ಮಹಾರಾಜ ಹರ್ಷವರ್ಧನ. ಅವನನ್ನು ಯಾರೂ ಸೋಲಿಸಿರಲಿಲ್ಲ. ಆದರೆ ನರ್ಮದಾ ನದಿಯ ತಟದಲ್ಲಿ ಪುಲಕೇಶಿ ಎರಡನೆಯವನು ಅವನನ್ನು ಎದುರಿಸಿದ.